ಸೈಕ್ ಸೈಕ್ ಎಲ್ಲಿದ್ರು ಸೈಕ್ ಸೈಕ್ ಎಲ್ಲಿ ಹೋದ್ರು ಸೈಕ್ ಸೈಕ್ ಮಾಡೋ ಸೈಕ್ ನನ್ನ ಮಕ್ಳು ನಾವು ಹೇಗಿದ್ದೀರಾ ಸರ್? ಸರ್ ತುಂಬ ಚೆನ್ನಾಗಿದ್ದೀನಿ. ಇಷ್ಟೆಲ್ಲ ಸೆಟಪ್ ಮಾಡಿಸಿದ್ದೀರಿ, ತುಂಬ ಖುಷಿ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ಲೀಸ್ ಕಮ್, ಬನ್ನಿ. ಸರ್, ನೀವು ಜಯಮ್ಮನ ಮಗ ಚಿತ್ರದಲ್ಲಿ ಕಾಳಿ ಆಗ್ತೀರಿ. ಹೌದು. ಈಗ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಕಾಳಿ ದೇವಸ್ಥಾನದ ಮುಂದೆ. ಏನು ಸರ್ ಇದು ವಿಶೇಷ? ನನಗೂ ಕಾಳಿಗೆ ತುಂಬ ಒಂಥರ ನಾವು ಇಬ್ಬರು ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸ್ ನಾವಿಬ್ಬರು. ನಾನು ಯಾವತ್ತೂ ಆಕೆನ ಇಂಥವ್ರಿಗೆ ಶಿಕ್ಷೆ ಕೊಡು ಅಂತ ಕೇಳಿಲ್ಲ. ಸೊ ಹಂಗಾಗಿ ಆಕೆಗೆ ತುಂಬ ಇಷ್ಟ. ಯಾಕೆಂದರೆ ಯಾವಾಗಲೂ ನಿಮ್ಮ ಹತ್ರ ಏನೂ ಕೇಳದೆ ಇದ್ದಾಗ ಪ್ರೀತಿ ಜಾಸ್ತಿ ಇರುತ್ತೆ, ನಿಮ್ಮನ್ನು ನಾನು ಯೂಸ್ ಮಾಡ್ಕೋಬಾರ್ದು. ಹಂಗಾಗಿ ನಾನು ಅವಳೇನು ಕೇಳಿಲ್ಲ, ಹಂಗಾಗಿ ಏನು ಕೇಳಲ್ವಲ್ಲ ಇವನು ಅನ್ನೋದಕ್ಕೆ ನನಗೂ ಆಕೆಗೆ ತುಂಬ ಪ್ರೀತಿ. ಅಂದರೆ ನಿಮ್ಮ ಇಷ್ಟ ದೇವರು ಅಂತ ಹೇಳುವಾಗ ಕಾಳಿ ನನಗೆ ಹೆಣ್ಣು ದೇವರಲ್ಲಿ ಕಾಳಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಹೇಳ್ತಿಲ್ವ, ನಾನೇನು ಬೇಡಲ್ಲ. ಸೊ ಹಂಗೆ ಈಗ ಒಬ್ಬ ಫ್ರೆಂಡು, ದುಡ್ಡಿರೋ ಫ್ರೆಂಡು ಹತ್ರ ಒಬ್ಬ ಬಡವ ಹೋಗಿ ಏನೂ ಬೇಡದೇ ಇದ್ದಾಗ ಯಾವಾಗಲೂ ಒಂದು ಹೇಳ್ತಾನೆ ಅವನು, ಅವನು ಎಷ್ಟು ಆನೆಸ್ಟ್ ಫ್ರೆಂಡ್ ಅಂದರೆ ಅವ್ನಿಗೆ ಏನೇನೋ ಕಷ್ಟ ನನಗೆ ಗೊತ್ತು, ಬಟ್ ಒಂದಿನಕ್ಕೂ ನನ್ನ ದುಡ್ಡು ಸಹಾಯ ಕೇಳಲಿಲ್ಲ. ಹಂಗೆ ಈ ಕೃಷ್ಣ ಕುಚೇಲಂಗಿತ್ತಲ್ಲ, ಹಂಗೆ ಅದು. ಬಟ್ ನೀವು ಕಾಳಿ ನಿಮಗೆ ಅಷ್ಟು ಕ್ಲೋಸ್ ಆದ್ದರಿಂದ ಜಗಳ ಆಡೋದು ಉಂಟಾ ಕಾಳಿಯ ಜೊತೆ? ನಾನು ತುಂಬ ಕಿತ್ತಾಡೋದೇ ಇವ್ರ ಹತ್ರನೇ, ಭಯಂಕರ ಕಿತ್ತಾಡ್ತೀನಿ, ಬೈತೀನಿ, ಏನೇನೋ ಅಂತ ಇರ್ತೀನಿ. ಮನುಷ್ಯನ ಹತ್ರ ಕಿತ್ತಾಡೋಕ್ಕಿಂತ ದೇವ್ರ ಹತ್ರ ಕಿತ್ತಾಡಬೇಕಂತ ಯಾವತ್ತು, ಅದು ಯೂಸ್ಫುಲ್ ಆಗಿರುತ್ತೆ. ಮನುಷ್ಯನ ಹತ್ರ ಕಿತ್ತಾಡಿದ್ರೆ ಯೂಸ್ಲೆಸ್ ಅನ್ಸುತ್ತೆ ಅದು. ಸರ್, ಈಗ ಈ ಸೆಗ್ಮೆಂಟ್ನಲ್ಲಿ ನನಗೆ ದುನಿಯಾ ವಿಜಯ್ ದಿ ರೈಟರ್, ದುನಿಯಾ ವಿಜಯ್ ದಿ ಐಡಿಯೇಟರ್, ದುನಿಯಾ ವಿಜಯ್ ದಿ ಡೈರೆಕ್ಟರ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಅಂತ, ಅದಕ್ಕೆ ಕೆಲವು ಸನ್ನಿವೇಶಗಳನ್ನು ತಂದಿದ್ದೀನಿ. ಸೊ ಸಲಗ ಏನು ಹೇಳೋಕ್ಕೆ ಹೋಯಿತು ಅಂತ ನಮಗೆ ಅರ್ಥ ಆಯಿತು. ಅಂದರೆ ಒಬ್ಬ ಇನ್ನೋಸೆಂಟ್ ವ್ಯಕ್ತಿಯನ್ನು ಒಂದು ವ್ಯವಸ್ಥೆ, ಒಂದು ಸಮಾಜ ತಪ್ಪಾಗಿ ಜಡ್ಜ್ ಮಾಡಿದ್ರೆ ಅದು ಯಾವ ಅತಿರೇಕಕ್ಕೆ ಹೋಗಬಹುದು ಅನ್ನೋ ಒಂದು ಐಡಿಯಾ. ಸಲಗದಲ್ಲಿ ನನಗೆ ಕೆಲವು ತುಂಬ ಇಷ್ಟವಾದ ಕೆಲವು ಮೊಮೆಂಟ್ಸ್ ಇದೆ. ಒಂದು ಹೈಲೈಟ್ ಮೊಮೆಂಟ್, ನೀವು ಅದು ಹೈಲೈಟ್ ಅಂತ ತಿಳಿದೇನೆ ಅಲ್ಲಿ ಇಟ್ಟಿರ್ತೀರಿ. ಇಂಟರ್ವೆಲ್ ಡೈಲಾಗಿಂದ ಡ್ರೋನ್ ಏರಿಯಲ್ ಶಾಟು, ನಮ್ಮ ಕಳಚಪಾಳಿಯ ಮಾರ್ಕೆಟು, KR ಮಾರ್ಕೆಟು, ಚರಣ್ ರಾಜ್ ಅವರ ಮ್ಯೂಸಿಕ್ಕು. ಅದನ್ನು ಹೇಗೆ ಐಡಿಯೇಟ್ ಮಾಡಿದ್ರಿ ಅದನ್ನು ಹೇಳಿ. ಶೂಟ್ ಮಾಡ್ತಾ ಇದ್ದೆ, ನನಗೊಂದು ಇಂಟರ್ವೆಲ್ ಬ್ಲಾಕ್ ಬೇರೆ ಯೋಚನೆ ಮಾಡಿದ್ದೆ. ನಾನು ಯೋಚನೆ ಮಾಡಿಕೊಂಡು ಶೂಟ್ ಮಾಡ್ತಾ ಇದ್ದೆ. ಧನಂಜಯಿಂದ ಎಪಿಸೋಡ್ಸ್ ಎಲ್ಲ ಶೂಟ್ ಮಾಡ್ತಾ ಇದ್ದೆ ಅವತ್ತು. ಏನಕ್ಕೋ ಸಂಜೆ ಮೇಲಕ್ಕೆ ಹೋದಾಗ ನೋಡಿದೆ, ಹಿಂಗೆ ನೋಡ್ಬಿಟ್ಟು ಸಖತ್ತಾಗಿದೆಯಲ್ಲ ಇದು, ಇಲ್ಲಿ ಯಾಕೆ ನಾನು ಇಂಟರ್ವೆಲ್ ಬ್ಲಾಕ್ನ ಓಪನ್ ಮಾಡಬಾರ್ದು ಅಂತ ಇಮಿಡಿಯೇಟ್ ನಮ್ಮ ಶಿವು ಕರ್ಕೊಂಡು DOPನ ಟಕ್ಕನ್ನು ನಮ್ಮ ಅಸೋಸಿಯೇಟ್ನ ಕರ್ಕೊಂಡು ಬಾ ಇಲ್ಲಿ ನನಗೆ ಅದೆಲ್ಲ ಗೊತ್ತಿಲ್ಲ, ಇಲ್ಲಿ ನಾನು ಓಪನ್ ಮಾಡಿ ತೆಗಿಬೇಕಿದ್ದೀನಿ ಅಂಥೇಳಿ ಕಂಪ್ಲೀಟ್ ಶೂಟಿಂಗ್ ಮಾಡ್ತಾನೇ ಇದ್ದೀವಿ. ಯಾಕಂದರೆ ಶಿವು ಅಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದ. ಅದನ್ನು ಮಾಡ್ತಾನೆ ಅವ್ರು ಡ್ರೋನ್ ಇಲ್ಲ. ಫೋನ್ ಮಾಡಿದ್ರೆ ಅರ್ಜೆಂಟಿಗೆ ಡ್ರೋನ್ ಸಿಗ್ತಾ ಇಲ್ಲ. ಕೊನೆಗೆ ಬೆಳಗಿನ ಜಾವ 3:30-4 ಗಂಟೆಗೇನೋ ಡ್ರೋನ್ ಸಿಕ್ತು ಅಂತ ಕಾಣುತ್ತೆ. ಅವತ್ತು ಹತ್ತೊತ್ತಿಗೆ ಬರೋಕ್ಕೆ ಹೇಳಿದ್ವಿ, ಬೇರೆ ಶೂಟಿಂಗ್ಗಳಿದ್ದೀನಪ್ಪ, ನೀನು ಮುಗಿಸ್ಕೊಂಡೇ ಬರಯ್ಯ ಅಂಥೇಳಿ. ಇನ್ನೇನು ಬೆಳಕರಿಯೋ ಟೈಮ್ಗೆ ಆ ಶಾಟ್ನ ತೆಗೆದ್ವಿ. ಬಿಕಾಸ್ ಅಲ್ಲಿವರೆಗೂ KR ಮಾರ್ಕೆಟ್ನ ಆ ರೀತಿಯ ಒಂದು ಶಾಟನ್ನು ಯಾರು ತೋರಿಸಿರ್ಲಿಲ್ಲ. ಅದಕ್ಕೆ ತಕ್ಕನಾಗಿ ಚರಣ್ ಹಂಗೆ ಕಾಚಲಿರೇ ಅಂತ ಕಟ್ ಮಾಡ್ತಾನೆ, ಜಿಮ್ ಅಂದ್ಬಿಡತ್ತೆ ಮೈ ಅದು. ಸರ್, ಸಲಗದಲ್ಲಿ ಇನ್ನೊಂದು ನನಗೆ ತುಂಬ ಅಂದರೆ ಸಲಗದ ಟೆಕ್ಸ್ಟ್ನಲ್ಲಿದ್ದ ಶಕ್ತಿ ನನಗೆ ಅಲ್ಲಿ ಗೊತ್ತಾಗಿದ್ದು ಏನು ಅಂದರೆ, ಈ ರೌಡಿಸಮಲ್ಲಿ ಇದ್ದವ್ರಿಗೆ ಪೊಲೀಸರಲ್ಲ ಎನಿಮಿ, ಇನ್ನೊಬ್ಬ ರೌಡಿನೇ ಎನಿಮಿ ಅಂತ ಒಂದು ರೀತಿಯಲ್ಲಿ ಹೇಳುತ್ತೆ. ಪೊಲೀಸ್ ಸಿಸ್ಟಮಲ್ಲಿರೋರಿಗೆ ರೌಡಿಗಳೆಲ್ಲ ಎನಿಮಿ, ಆ ಸಿಸ್ಟಮ್, ಆ ವ್ಯವಸ್ಥೆನೇ ಎನಿಮಿ ಅಂತ. ಆ ಥಾಟ್ ಹೇಗೆ ಬಂತು ಸರ್? ನೀವು ಯಾವುದೇ ಇದಕ್ಕೆ ಹೋಗಿ ಎಲ್ಲ ಜಾಗದಲ್ಲೂ ಕರಪ್ಷನ್ ಇದೆ ಇವತ್ತು. ಆಲ್ವೇಸ್ ಡೋಂಟ್ ಬ್ಲೇಮ್ ದ ಪೊಲೀಸ್ ಓನ್ಲಿ ದಟ್ ದೇ ಆರ್ ಕರಪ್ಟೆಡ್ ಅಂತ. ಪೊಲಿಟಿಷಿಯನ್ಸ್ ಆರ್ ಕರಪ್ಟೆಡ್. ಸರ್ಟನ್ ಸೆಕ್ಟರ್ಸ್ ಆಫ್ ಗೌರ್ಮೆಂಟ್ ಇದರಲ್ಲಿ ಯು ಕ್ಯಾನ್ ಸಿ ದ ಕರಪ್ಷನ್. ಆಚೆ ಹೋದರೆ ಕರಪ್ಷನ್. ಆ ಕರಪ್ಷನ್ ಅಂತ ಫಸ್ಟ್ ಬರೋದೇ ಎಲ್ಲಿ? ನಾನೇನೋ ಮಾಡೋಕ್ಕೆ ಹೋದಾಗ ನೀವೇನೋ ಮಾಡೋಕ್ಕೆ ಹೋಗ್ತೀವಿ, ಅದು ನನಗೂ ಬೇಕು ನಿನಗೂ ಬೇಕು ಅನ್ನೋ ದುರಾಸೆ ಹುಟ್ಟಿದಾಗಲೇ ಕರಪ್ಷನ್ ಶುರುವಾಗಿರುತ್ತೆ ಮನುಷ್ಯನಿಗೆ. ಸೊ ಆ ಒಂದು ಆ್ಯಂಗಲ್ ನಾನು ನೋಡಿದ್ದೆ. ನಾನು ಒಬ್ಬ ಒಳ್ಳೆ ಪೊಲೀಸ್ಗೆ ಇನ್ನೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ದುಶ್ಮನ್ಸ್ ಇರ್ತಾರೆ ಅಂತ ಮತ್ತು ಕೇಳ್ಪಟ್ಟಿದ್ದೆ ಸುಮಾರು ಜನಗಳಲ್ಲಿ, ಅವ್ರವ್ರಿಗೆ ಆಗಲ್ಲ ಅಂತ.
ಅದನ್ನು ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೋತಾ ಬಂದೆ. ನಾವು ಯಾರೋ ಇನ್ನೊಬ್ಬನ ದುಶ್ಮನ್ ಹೋಗಿ ಹುಡ್ಕೋದೇ ಬೇಡ, ಜೊತೆಲೇ ಇರ್ತಾನೆ ದುಶ್ಮನ್, ಗೊತ್ತೇ ಆಗಲ್ಲ ನಮಗೆ. ಹಂಗೆ ಈ ಅಂಡರ್ ವರ್ಲ್ಡ್ ಅಂತ ಬಂದಾಗ ಯಾರೋ ಅದಕ್ಕೆ ಅಂಡರ್ ವರ್ಲ್ಡ್ ಅವರೇ ಇರ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್, ಇದು ಲೀಗಲಿ ಎಷ್ಟು ವ್ಯಾಲಿಡ್ ಅಂತ ನನಗೆ ಗೊತ್ತಿಲ್ಲ, ಬಟ್ ಸಲಗದಲ್ಲಿ ಬರೋ ಇನ್ನೊಂದು ಅದೊಂದು ಎಪಿಸೋಡೇ ಬರೆದುಬಿಡ್ತೀರಿ. ಏನು ಅಂದರೆ, ಯಾರು ಕ್ರಿಮಿನಲಿ ಆ್ಯಕ್ಟಿವ್ ಆಗಿಲ್ವೋ ಅವರನ್ನು ನೀವು ರೆಕಾರ್ಡಲ್ಲಿ ಇಟ್ಕೋಬೇಡಿ ಅಂತ. ಆ ಥಾಟ್ ಹೇಗೆ ಬಂತು? ನಾನು ಸುಮಾರು ಜನನ ಇಂಟರ್ವ್ಯೂ ಮಾಡಿದ್ದೆ. ಅದು ಅಗೇನ್ ಇಟ್ ಮೈಟ್ ಬಿ ದ ನೆಗ್ಲಿಜೆನ್ಸ್ ಅಂತ ಕೂಡ, ಅಂದರೆ ಬಹುಶಃ ತಪ್ಪಾಗಬಹುದೇನೋ. ಎಷ್ಟೋ ಜನ ಬಿಟ್ಬಿಟ್ಟಿರ್ತಾರೆ ಕ್ರೈಮು, ಅವನ ಕೈಯಲ್ಲಿ ಏನೂ ಆಗ್ತಿರಲ್ಲ. ಅಗೇನ್ ಟು ಸ್ಟಿಲ್ ಶೋ ದ ರೆಕಾರ್ಡ್ ಟು ದ ಹೈಯರ್ ಅಥಾರಿಟೀಸ್, ಅವನ್ನ ಪೆರೇಡ್ ಕರೆದು ನಿಲ್ಲಿಸ್ತಾ ಇರ್ತಾರೆ. ಪಾಪ ಅವನು ಅಳ್ತಾನೆ, ಸರ್ ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ ಸರ್ ಅಂದರೂ ಬಿಡೋಕ್ಕಾಗಲ್ಲ, ಆನ್ ರೆಕಾರ್ಡ್ ತೋರಿಸ್ಲೇಬೇಕಾಗತ್ತೆ. ದಟ್ ಈ ಜುರಿ ಸೆಕ್ಷನಲ್ಲಿ, ಈ ಇಷ್ಟರಲ್ಲಿ ವಿ ಆರ್ ಮೇಂಟೈನಿಂಗ್ ದಿಸ್ ಮಚ್ ಆಫ್ XYZ ಪರ್ಸನ್ಸ್ ಅಂತ. ಅದು ಇವತ್ತಿಗೂ ಹಾಗೇ ಇದೆಯಾ? ಐ ಥಿಂಕ್ ಚೇಂಜ್ ಆಗಿರ್ಬೋದು ಅನ್ಕೋತೀನಿ. ನಾನು ಕೇಳಿದಾಗ ನಾನು ಮೀಟ್ ಮಾಡಿದವರು ನನ್ನ ಮುಂದೆ ಹತ್ಕೊಂಡ್ಬಿಟ್ಟಿದ್ರು. ಆಗೋದಿಲ್ಲ ಸರ್, ತುಂಬ ಕಷ್ಟ ಸರ್, ರೌಡಿ ಶೀಟರ್ ಆಗಿಬಿಟ್ರೆ ತೆಗಿಯೋದು ವೆರಿ ಟಫ್ ಅದು. ಅದಾದಮೇಲೆ ಇನ್ನೊಂದೇನೋ ಇರುತ್ತೆ, ಅದೆಲ್ಲ ಹಾಕಿ ಗಡೀಪಾರು ಮಾಡಿಬಿಡ್ತಾರೆ. ಬಟ್ ನಾನು ಇವತ್ತಿಲ್ಲ ಸರ್, ಆ ಥರ ಇಲ್ಲ. ನನ್ನ ಮಗು ನನ್ನ ಕೇಳ್ತಾಳೆ ಸರ್, ಅಪ್ಪ ನೀನು ರೌಡಿನ ಅಂತ ಕೇಳ್ತಾರೆ. ರೌಡಿಸಮ್ ಮಾಡ್ತಿದ್ದೆ ನಿಜ, ಬಿಟ್ಬಿಟ್ಟಿದ್ದೀನಮ್ಮ ಅಂದ್ರೂ ಹಂಗಾರೆ ನೀವು ನನ್ನ ರೌಡಿನ ಅಂತ ಕೇಳ್ತಾಳೆ. ಅಕಸ್ಮಾತ್ ರೌಡಿಸಮಲ್ಲಿದ್ರೂ ಅಪ್ಪ ನಿನ್ನೆ ಯಾರನ್ನ ಹೊಡೆದಾಕ್ಬಿಡ್ತಾರ ಅಂತ ಕೇಳ್ತಾರೆ. ಮಗಳಿಗೆ ನೋವಾಗುತ್ತೆ ಸರ್ ಅಂತ ಹತ್ಕೊಂಡಿದ್ದುಂಟು. ಸೊ ಅದಕ್ಕೆ ಅದನ್ನು ಹಂಗೆ ಆ್ಯಸ್ ಇಟ್ ಈಸ್ ಅವ್ರು ಹೇಳಿದ್ದು ಹಂಗೆ ಬರೆದಿದ್ದೆ. ನಾನು ಯಾವಾಗಲೂ ದ ಟ್ರೂತ್ನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಸಲಗದಲ್ಲಿ ಒಂದು ಮೊಮೆಂಟ್ ಅದು ತುಂಬ ಎಫೆಕ್ಟಿವ್ ಆಗಿದೆ. ಪೋಸ್ಟ್ ಮಾರ್ಟಮ್ ನಡೀತಾ ಇರುತ್ತೆ, ರೌಡಿ ಬರ್ತಾನೆ, ಸೋ ಕಾಲ್ಡ್ ರೌಡಿ, ದೊಡ್ಡ ರೌಡಿ ಬರ್ತಾನೆ, ಅವನು ವಾಂತಿ ಮಾಡಿಬಿಡ್ತಾನೆ. ಬಟ್ ಅಲ್ಲೇ ಪೊಲೀಸ್ ಇದು ಧನಂಜಯ ಅವ್ರ ಕ್ಯಾರೆಕ್ಟರ್ ಹಸ್ವಾಗ್ತೀರ ತೊಗೊಂಬನ್ರಿ ಅಂತ ಹೇಳಿ ತಿನ್ನೋದು, ಆ ಐಡಿಯಾ ನನಗೆ ತುಂಬ ಇಷ್ಟವಾದ ಸೀನ್ ಅದು. ಅಂದರೆ ನಾನು ಕಂಡಂಥ ಪ್ರಾಮಾಣಿಕ ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ನೋಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಕರಪ್ಟೆಡ್ಸು ನೋಡಿದ್ದೀನಿ. ಆ ಪ್ರಾಮಾಣಿಕತೆ ಇರುವಂಥ ಪೊಲೀಸ್ ಆಫೀಸರ್ಸು ಎಣ ಇದ್ದರೂ ತಿಂತಾರೆ ಪಾಪ. ಹೊಟ್ಟೆ ಹಸು ಕೊಡ್ರಿ, ಕಾಯ್ಬೇಕು ನಾನು ಅಂತ. ಎಷ್ಟು ದೊಡ್ಡ ಕೆಲಸ ಅದು, ತಮಾಷೆನ. ನಾವೆಲ್ಲೋ ಮನೆಯಲ್ಲೇ ಒಂದು ಜಾಗದಲ್ಲಿ ಅಡುಗೆ ಮನೆ ಕ್ಲೀನಾಗಿದೆ, ನಾನು ಈಚೆ ಕಡೆ ಕೂತ್ಕೊಂಡು ಊಟ ಮಾಡ್ತೀನಿ ಅನ್ನೋರು ಒಂದು ಡೆಡ್ ಬಾಡಿ ಮುಂದೆ ದಟ್ ಈಸ್ ಕಾಲ್ಡ್ ಹಾನೆಸ್ಟ್ ಪೊಲೀಸಿಂಗ್ ಅಂತ ಹೇಳ್ತೀವಿ ನಾವು. ರುಚಿ ಪಚಿ ಎಲ್ಲ ಇಲ್ಲ ಪಾಪ ಅವ್ರಿಗೆ ಬದುಕೋಗಿ ತಿನ್ನಬೇಕು, ಹೊಟ್ಟೆ ಕೇಳ್ತಾ ಇದೆ, ನಾನು ಹೆಣ ಕಾಯ್ಬೇಕಲ್ಲಿ ತಿನ್ನಿ ಅಂತ. ನಾನು ದ ಟಾಪ್ ಮೋಸ್ಟ್ ಎಮಿನೆಂಟ್ ಹಾನೆಸ್ಟ್ ಪೊಲೀಸ್ ಆಫೀಸರ್ಸ್ನ ನೋಡಿದ್ದೀನಿ. ನಾಟ್ ಓನ್ಲಿ ಪೊಲೀಸ್ ಆಫೀಸರ್ಸ್, ಫ್ರಮ್ ದ ಕಾನ್ಸ್ಟೇಬಲಿಂದ ನೋಡಿದ್ದೀನಿ ನಾನು. ಒಬ್ಬ ಕಾನ್ಸ್ಟೇಬಲಿಂದಾನು ಟು ದ ACP ಲೆವೆಲ್, DCP ಲೆವೆಲ್ವರೆಗೂ ಹಾನೆಸ್ಟ್ ಆಗಿರೋ ಆಫೀಸರ್ಸ್ನ ನೋಡಿ ಅಪ್ಪ ದೇವರೇ, ಇಂಥವರೆಲ್ಲ ಹಿಂಗೂ ಇರ್ತಾರ. ಪೊಲೀಸ್ ಅಂದ್ರೇ ಒಂದು ಭಯ ಪಡಿಸ್ಬಿಟ್ಟಿದ್ದಾರೆ. ಹೌದು ಹೌದು. ಈಗ ನಾವು ಬರೀ ಪೊಲೀಸವ್ರನ್ನೇ ಬೈಕೊಂಡೇ ಇರೋಕ್ಕಾಗಲ್ವಲ್ಲ ಸರ್, ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಹುಡುಕ್ಬೇಕು. ಈಗ ನೋಡಿ, ಅವರೆಷ್ಟೇ ಪಾಸಿಟಿವ್ ಆಗಿದ್ರೂ, ಮನೆಯಲ್ಲಿ ದೇವ್ರ ಪೂಜೆ ಮಾಡಿಬಿಟ್ಟು ಹೋದ್ರೂ, ಮನೆ ಇದಾಗಿ ಮಾಡಿಬಿಟ್ಟು ಹೋದ್ರೂ, ಹೋಗಿದ ತಕ್ಷಣ ಕೊಲೆ, ರೇಪು, ಓಡೋಗಿರೋದು, ಸೂಸೈಡು, ಜಗಳ, ಕಳ್ಳತನ, ಇವೆಲ್ಲ ನೆಗೆಟಿವ್ನೇ ಅವ್ರು ಸಾಲ್ವ್ ಮಾಡಬೇಕು. ಪಾಸಿಟಿವ್ ಸಾಲ್ವ್ ಮಾಡೋಕ್ಕಾಗೋದೇ ಇಲ್ಲ ಅವರು. ಆ ವಿಷಯದಲ್ಲಿ ಐ ರೆಸ್ಪೆಕ್ಟ್ ದ ಹಾನೆಸ್ಟ್ ಪೊಲೀಸ್ ಆಫೀಸರ್ಸ್. ನಾನು ಐ ಹ್ಯಾವ್ ಸೀನ್ ದ ಡಿಸಾನೆಸ್ಟ್ ಆಫೀಸರ್ಸ್ ಆಲ್ಸೋ. ಆ ವಿಷಯದಲ್ಲಿ ಅವ್ರ ಬಗ್ಗೆ ತುಂಬ ಬೇಜಾರಿದೆ, ಕೋಪ ಇಲ್ಲ ನನಗೆ. ಎಂಥ ಕೆಲಸನ ಹಿಂಗೆ ಡಿಸಾನೆಸ್ಟಾಗಿ ಮಾಡ್ತಾ ಇದ್ದೀರಲ್ಲ, ನಿಮ್ಮನ್ನು ನಂಬಿ ಇವತ್ತು ಇಡೀ ಪಬ್ಲಿಕ್ ಬದುಕ್ತಾ ಇದೆ. ಕರೆಕ್ಟ್. ಇನ್ನೊಂದು ಆಸ್ಪೆಕ್ಟ್ ಆಫ್ ಸಲಗ ಅಂದರೆ, ನೀವು ಒಬ್ಬ ಮಾಸ್ ಹೀರೋ ಇದ್ದಾನೆ, ಒಬ್ಬ ಸ್ಟಾರ್ ಇದ್ದಾನೆ ಅಂದರೆ ಆ ಮಾಸನ್ನು ಬಿಲ್ಡ್ ಮಾಡಬೇಕು. ಐ ಎಂಜಾಯ್ ದಟ್. ಸಲಗದಲ್ಲಿ ಐ ಥಿಂಕ್ ಇವನು ಫಸ್ಟು ಡೆಲ್ಲಲ್ಲಿ ಇರ್ತಾನೆ, ಅಲ್ಲಿ ಟಿ ವಿನಲ್ಲಿ ಕ್ರಿಕೆಟ್ ಬರುತ್ತೆ, ಶಿವರಾಜ್ ಕುಮಾರ್ ಅವ್ರದ್ದು ಓಂ ಬರುತ್ತೆ, ಟಗರು ಬರುತ್ತೆ. ಆ ಐಡಿಯಾಸ್ ಹೇಗೆ ಬರುತ್ತೆ ಸರ್? ಈಗ ರೌಡಿಸಮ್ ಸಿನಿಮಾ ಅಂದರೆ ಓಮ್ನ ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ನಾವೇನು ಮಾಡಿದ್ರು ಅದ್ರ ಮಕ್ಕಳು ಮರಿ ಮೊಮ್ಮಕ್ಕಳು ಮಾಡಬೇಕಷ್ಟೇ. ಇಲ್ಲಿ ಅಪ್ಪ ಮಾಡೋಕ್ಕಾಗಲ್ಲ, ಅಪ್ಪನ ಮಾಡೋಕ್ಕಾಗಲ್ಲ. ಅದಕ್ಕೆ ಉಪ್ಪಿ ಸರ್ ಆ್ಯಸ್ ಎ ಡೈರೆಕ್ಟರ್, ಶಿವಣ್ಣ ಆ್ಯಸ್ ಎ ಹೀರೋ, ಸತ್ಯ, ಅದನ್ನ ಯಾರೂ ಟಚ್ ಮಾಡೋಕ್ಕಾಗಲ್ಲ. ಅದಿನ್ನೆಷ್ಟೇ ವರ್ಷ ಇದ್ದರೂ ಕನ್ನಡ
ಇಂಡಸ್ಟ್ರಿಲಿ ಹಿಸ್ಟ್ರಿಲಿ ಸೂಪರ್ ಓಮ್. ಅವತ್ತು ಅದೇ ಓಮ್ ಈ ಟೈಮಲ್ಲಾಗಿದ್ದರೆ ಪ್ಯಾನ್ ಇಂಡಿಯಾ. ಆಮೇಲೆ ನೀವು ಡು ಯು ಸಿಟ್ ಅಂಡ್ ರೈಟ್ ಸೀನ್ಸ್ ಅಥವಾ ನಿಮ್ಮ ತಲೆಯಲ್ಲಿರುತ್ತೆ, ಆ ತಲೆಯಲ್ಲಿ ಏನು ಸೀನ್ ಇರುತ್ತೋ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ? ಇಲ್ಲ, ಲೈಕ್ ಫಸ್ಟ್ ಐ ಮೀಟ್ ದ ಪೀಪಲ್ ಹೂ ಸಫರ್ಸ್ ಆ ವಿಷಯದ ಬಗ್ಗೆ. ಸರಿ, ಆ ಸಫರರ್ಸ್ನ ಮೀಟ್ ಮಾಡ್ತೀನಿ, ಅವರೆಲ್ಲ ತಿಳ್ಕೊತೀನಿ, ವಿಷಯ 360 ಡಿಗ್ರಿ ಏನು ಅಂತ ತಿಳ್ಕೊತೀನಿ. ತಿಳ್ಕೊಂಡ್ಮೇಲೆ ಐ ಸ್ಟಾರ್ಟ್ ರೈಟಿಂಗ್ ಆನ್ ದೆಮ್. ಸೀನ್ಸೇ ಬರೀತೀರಾ, ಪಾಯಿಂಟ್ಸ್ ಬರ್ಕೊಳ್ತೀರಾ? ಪಾಯಿಂಟ್ಸ್ ಬರ್ಕೋತೀನಿ, ಸೀನ್ಸ್ ಲಾಸ್ಟಲ್ಲಿ ಬರೀತೀನಿ. ಎಲ್ಲ ಪಾಯಿಂಟ್ಸು ಬರ್ಕೊಂಡು ಅದನ್ನು ತುಂಬ ಯೋಚನೆ ಮಾಡಿ ಮಾಡಿ ರೆಫರೆನ್ಸ್ ಎಲ್ಲ ಹುಡುಕ್ತೀನಿ. ಎಸ್ ಇದು ನಿಜ ಅಂದರೆ ಬಿಡೋದೇ ಇಲ್ಲ, ಅದೆಷ್ಟೇ ನನ್ನ ಮೇಲೆ ಎಗೇನ್ಸ್ಟ್ ಆದರೂ ಬರಿತೀನಿ ನಾನು, ಬಿಕಾಸ್ ಇಟ್ಸ್ ದ ಟ್ರೂತ್ ಅಲ್ಲ, ಅದಕ್ಕೋಸ್ಕರ. ಸರಿ 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 ಸರ್, ಈಗ ಭೀಮಾ ಒಂಥರ ಕೋರ್ ಅಂತ ನಾವೇನು ಅಂದ್ಕೊಂಡಿದ್ದೀವೋ ಅದ್ರ ಬಗ್ಗೆ ಕೇಳ್ತೀವಿ. ನಾವು ಕೂತಿರೋ ಜಾಗ ಅದು, ನಾನಲ್ಲಿ ದೂರದಲ್ಲಿ ಒಂದು ಗೋರಿಯನ್ನು ನೋಡ್ತಾ ಇದ್ದೀನಿ, ಒಂದು ಮಗು ಇದೆ ಸರ್ ಅಲ್ಲಿ. ಹೌದು, ಆ ಮಗು, ಮಗುವಿನ ಗೋರಿ. ಎಸ್, ಅದನ್ನು ನಾನು ಈ ಇಂಟರ್ವ್ಯೂಗೆ ಒಂದು ಉದಾಹರಣೆಯಾಗಿ ತೊಗೊಳ್ತಿರೋದಕ್ಕೂ ನಂಗೆ ಸ್ವಲ್ಪ ಗಿಲ್ಟ್ ಕಾಡ್ತಾ ಇದೆ. ಬಟ್ ಒಂದು ಅಡಿಕ್ಷನ್ಗೆ ತುತ್ತಾದರೆ ಹುಡುಗರು, ಮಕ್ಕಳು, ಹುಡುಗಿಯರು, ಯುವಕರು, ಹೌ ಅನ್ಫಾರ್ಚುನೇಟ್ ದಟ್ ಸಿಚುಯೇಷನ್ ಇಸ್ ಒಂದು, ಅದ್ರ ಬಗ್ಗೆ ಹೇಳಿ. ಅದಾದಮೇಲೆ ಅವರ ತಲೆಯಲ್ಲಿ ಏನು ಓಡ್ತಿರತ್ತೆ, ಯಾಕೆ ಅಡಿಕ್ಷನ್ಗೆ ತುತ್ತಾಗ್ತಾರೆ? ಈಗ ನೀವು ಭೀಮಾ ನೋಡಿದಾಗ ಸ್ಪೆಷಲಿ ಅಬೌಟ್ ದನ್ ಅಡಿಕ್ಷನ್, ಅಬೌಟ್ ಅನ್ ಅಡಿಕ್ಷನ್ ಟು ಯಂಗ್ಸ್ಟರ್ಸ್ ಏಜ್ ಬಿಟ್ವೀನ್ 14 to 22 ಒಳಗಡೆ ಅಡಿಕ್ಷನ್ಸ್ಗೆ ಅಡಿಕ್ಟ್ ಆದರೆ ಅವ್ರ ಲೈಫ್ನ ಏನು ಮಾಡ್ಕೋತಾರೆ, ಅದಕ್ಕೆ ಜವಾಬ್ದಾರಿ ನೀವು ಪೇರೆಂಟ್ಸಾ ಅಥವಾ ಮಕ್ಕಳ, ಅಥವಾ ನಿಮ್ಮ ನೆಗ್ಲಿಜೆನ್ಸಿಂದ ಮಕ್ಕಳಂಗೆ ಆಗ್ತಾ ಇದ್ದಾರಾ, ಅಥವಾ ಮಕ್ಕಳಂಗೆ ಆಗೋದಕ್ಕೆ ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರಾ? ಈ ಮೂರನ್ನೂ ತಿಳ್ಕೊಬೇಕಾದ್ರೆ ನೀವು ಭೀಮಾ ನೋಡಬೇಕು. ಯಾಕಂದರೆ ಇವತ್ತೇನು ನಾವು ಇಬ್ಬರು ಬೆಂಕಿಯಿಂದ ಕಥೆನ ಓಪನ್ ಮಾಡಿದ್ದೀವಿ, ಆ ಥರ ನಾನೇನೋ ಒಂದು ಹೇಳಕ್ಕೆ ಹೊರಟಿದ್ದೀನಿ ಟು ದ ಪೇರೆಂಟ್, ಟು ದ ಚಿಲ್ಡ್ರನ್. ಮಾಡಿದ್ರೆ ಒಂದಷ್ಟು ಜನ ಮಕ್ಕಳು ಜೀವಂತವಾಗಿ ಸುಟ್ಟೋಗ್ತಾರೆ. ಆ ಒಂದು ಎಚ್ಚರಿಕೆನೇ ಭೀಮಾಲಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ಅದಕ್ಕೆ ನಿಮ್ಮನ್ನು ಬನ್ನಿ ಸ್ಮಶಾನದಲ್ಲಿ ಮಾಡಬೇಕು, ಬೆಂಕಿ ಮುಂದೆನೇ ಮಾಡಬೇಕು ಅಂತ ನಾನು ಕರೆದಿದ್ದು. ದಿಸ್ ಇಸ್ ದ ಅಗೇನ್ ಒಂದು ಕಾಷನ್, ಒಂದು ಅಲಾರಮ್ ಕಾಲ್ ಅಂತ ಹೇಳ್ಬೋದು, ಟು ವಾಚ್ ಭೀಮಾ, ಸ್ಪೆಷಲಿ ಟು ವಾಚ್ ಭೀಮಾ. ನಿಮ್ಮದೇ ಮಕ್ಕಳು ಜೀವಂತವಾಗಿ ಸ್ವಲ್ಪ ಮಾಡಿದ್ರೆ ಸುಟ್ಟೋಗ್ತಾ ಇದ್ದಾರೆ, ಅದನ್ನು ಬನ್ನಿ ತಡೆಯೋಣ. ಅದಕ್ಕೆ ನಿಮ್ಮ ಸಹಾಯ, ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಾಯ, ಸರ್ಕಾರದ ಸಹಾಯ ಬೇಕು. ಈ ಮೂರು ಇಲ್ಲ ಅಂದರೆ ಯಾವುದ್ಯಾವುದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಬಿಟ್ಬಿಟ್ಟಿದ್ದೀರ, ಅದು ಬೆಳೆದು ಕಿತ್ಕೊಂಡು ಹೋಗ್ತಾ ಇದೆ. ನೋಡೋಣ, ಒಂದು ವಿಷಯ ಹೇಳ್ತೀನಿ, ಅದನ್ನು ತಡೆಯೋಕ್ಕೆ ನಾನು ಮುಂದೆ ಬಂದಿದ್ದೀನಿ. ಆ್ಯಸ್ ಎ ಪೇರೆಂಟ್, ಆ್ಯಸ್ ಎನ್ ಆಡಿಯನ್ ನೀವು ಬನ್ನಿ, ಆ್ಯಸ್ ಎ ಚಿಲ್ಡ್ರನ್ಸ್ ಏಜ್ಡ್ ಅಬೌಟ್ 14 to 25 ನೀವು ಬಂದು ನೋಡಿ, ಸಿ ದಟ್ ನಿಮ್ಮ ಫ್ರೆಂಡಾ ನೀವಾ, ಇದ್ರ ಬಗ್ಗೆ ಆನ್ಸರ್ಸ್ ಎಲ್ಲ ಭೀಮಾಲ್ ಕೊಡ್ತೀನಿ ನಾನು. ಅದಕ್ಕೆ ಆನ್ಸರ್ ನೋಡಿದ್ ಬಂದಮೇಲೆ ನೀವು ನನಗೆ ಕೊಡಬೇಕು ಎಲ್ಲರೂ. ಸ್ಪೆಷಲಿ ನಾನು ಇಲ್ಲೇನಾಗಿದೆ, ವೆನ್ ಯು ಸಿ ದ ಗ್ಲಿಮ್ಸ್ ಆಫ್ ಭೀಮಾ ಎಲ್ಲನೂ, ಅಫ್ಕೋರ್ಸ್ ಇಟ್ಸ್ ರಾ, ಇಟ್ಸ್ ಲೋಕಲ್, ಅಟ್ ದ ಸೇಮ್ ಟೈಮ್ ಅಷ್ಟೇ ರಾಯಲ್ಲಾಗೂ ಹೇಳ್ತೀನಿ ಮ್ಯಾಟ್ರನ್ನ. ಸೊ ಲೋಕಲ್ ಟು ರಾಯಲ್ ಏನು ನಡೀತಿದೆ ಅಂತ ಹೇಳ್ತೀನಿ. ಸರಿ 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 ಸರಿ. ಇನ್ ಟೆಲ್ಲಿಂಗ್ ಎನಿಥಿಂಗ್ ದ ಸ್ಟೋರಿ ಆಫ್ ಭೀಮಾ ಅನ್ನೋದಾದರೆ ಐ ಆಮ್ ವೆರಿ ಲಾಯಲ್ ಸ್ಟೋರಿ ಹೇಳೋದ್ರಲ್ಲಿ, ಅಷ್ಟೇ ಸತ್ಯವಾಗಿ ಹೇಳಿದ್ದೀನಿ ಅದು. ಲಾಯಲ್ ಫ್ರಮ್ ಲೋಕಲ್ ಟು ರಾಯಲ್. ಎಸ್ ಸರ್. ಸರಿ. ಬಟ್ ಈ ಒಂದು ಪರಿಸ್ಥಿತಿಯಲ್ಲಿ ಲಾಭ ಪಡ್ಕೊಳ್ತಿರೋರು ಇದ್ದಾರೆ, ಒಂದು ವರ್ಗ ಇದೆ. ಹೌದು ಸರ್, ಹೌದು. ಅವರು ಮಕ್ಕಳನ್ನ ಕೊಂದ್ಕೊಂಡು ಅವರು ಸುಖವಾಗಿದ್ದಾರೆ. ನಿಮಗೇನಾದ್ರೂ ಅನಿಸಿದ್ರೆ ಆಫ್ಟರ್ ವಾಚಿಂಗ್ ಭೀಮಾ ನಾನು ಇಮಿಡಿಯೇಟ್ ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂದರೆ ಡೈರೆಕ್ಟಾಗಿ ಸಿಗ್ತೀನಿ. ಎಲ್ಲವನ್ನೂ ನೀವು ಹೇಳಿ, ಅವತ್ತು ಎಲ್ಲ ಪಾಯಿಂಟ್ ಮಾಡ್ತೀವಿ. ಸಿ, ಸ್ಪೀಕಿಂಗ್ ಅಬೌಟ್ ಸಲ್ಗಾ ಆಫ್ಟರ್ 2.5 years 3 years ಇಟ್ಸ್ ಟೂ ಲೇಟ್.
ಸ್ಪೀಕಿಂಗ್ ಅಬೌಟ್ ಭೀಮಾ, ಇಮಿಡಿಯೇಟ್ಲಿ ಆಫ್ಟರ್ ವಾಚಿಂಗ್ ದ ಶೋ, ದಟ್ ವಿಲ್ ಬಿ ಮೋಸ್ಟ್ ಬದಲಾವಣೆಯನ್ನು ಎಸ್ ಸರ್, ಎಸ್ ಎಕ್ಸಾಕ್ಟ್ಲಿ. ನಾನು ಎಲ್ಲ ಪತ್ರಕರ್ತರಿಗೂ ನಾನು ಇದೇ ಕೇಳ್ಕೊತಾ ಇದ್ದೀನಿ, ದಯಮಾಡಿ ನನಗೆ ಇಮಿಡಿಯೇಟ್ ರಿಯಾಕ್ಟ್ ಮಾಡಿಕೊಡಿ ನೀವು. ಅದೊಂದು ಟ್ರೈ ಮಾಡೋಣ, ನನ್ನ ಪ್ರಯತ್ನಗಳು ಚೆನ್ನಾಗಿದ್ದರೆ ಟ್ರೈ ಮಾಡೋಣ. ಭೀಮಾ ಶುರುವಾಗಿದ್ದು ಸಲಗ ಆದ ಕೂಡಲೇನಾ ಅಥವಾ ಸಲಗ ಆದ್ಮೇಲೆ ಒಂದು ಗ್ಯಾಪನ್ನು ತೊಗೊಂಡು ಇದು ಈ ಆಲೋಚನೆ? ಫಸ್ಟ್ ಆಫ್ ಆಲ್ ಈ ಆಲೋಚನೆ ಹೇಗೆ ಬಂತು, ಈ ಒಂದು ಪ್ರಾಬ್ಲಮ್ನ ಅಡ್ರೆಸ್ ಮಾಡಬೇಕು ಅಂತ? ತುಂಬ ಕಾಡಕ್ಕೆ ಶುರುವಾಯ್ತು ಅದು ನನಗೆ. ನಾನು ಎಲ್ಲವನ್ನೂ ಲೈಕ್ ಅಪ್ಡೇಟ್ ಆಗೋಕ್ಕೆ ಇಷ್ಟಪಡ್ತೀನಿ, ಕೇಳೋಕ್ಕೆ ಇಷ್ಟಪಡ್ತೀನಿ ಏನು ನಡೀತಿದೆ ಅಂತ. ಸೊ ಐ ಸ್ಟಾರ್ಟ್ ಫ್ರಮ್ ದ ಚಿಕ್ಕ ಮಕ್ಕಳಿಂದ. ನನ್ನ ಮಗನ ಕೇಳಿದೆ ಏನಾಗ್ತಾ ಇದೆ ಅಂದೆ, ಅವನೊಂದು ವಿಷಯ ಹೇಳ್ದ. ಹೌದಮ್ಮ ಅಂದೆ. ಹೌದು ಅಂದ. ನಾನು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ, ಏನರ ಮೇಲೆ ಮಾಡಲಿ ಅಂದೆ. ಬೈಕ್ ಮೇಲೆ ಮಾಡಿ ಚೆನ್ನಾಗಿರುತ್ತೆ ಅಂದ. ಸಲಗ ಮಾಡಿದಾಗಲೂ ಹೇಳ್ದ, ನೀನು ತುಂಬ ರೌಡಿಸಮ್ ವಿಷಯನ ಯಾವಾಗಲೂ ಹೇಳ್ತಾ ಇರ್ತೀಯ ನಮಗೆ, ಯಾವುದೇ ಕಾರಣಕ್ಕೂ ಲಾ ಅನ್ನೋದೊಂದಿದೆ, ಯಾರ ಮೇಲೂ ತಮಾಷೆಗೂ ಕೈ ಎತ್ತಬಾರ್ದಪ್ಪ ನೀನು, ಲಾ ನಿನ್ನ ಬಿಡಲ್ಲ, ಅಪ್ಪ ದೊಡ್ಡವನಲ್ಲ, ಯಾವತ್ತು ಜುಡಿಷರಿ ದೊಡ್ಡದು ಅಂತ ಹೇಳ್ತಿರ್ತೀಯಲ್ಲ, ಅದ್ರ ಬಗ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತೇನೆ ನಮಗೆ, ಯಾಕೆ ನೀನು ರೌಡಿಸಮ್ ಮೇಲೆ ಮಾಡಬಾರ್ದು ಅಂದಾಗ ಆ ವಿಷಯ ಉಟ್ಕೋತು. ಭೀಮಾನು ಹಂಗೇನೆ, ಬೈಕ್ ಮೇಲೆ ಮಾಡು. ಚೆನ್ನಾಗಿದೆ. ಸೊ ಆ ಒಂದು ಸ್ಪಾರ್ಕ್ ಸಿಗತ್ತೆ, ತದನಂತರ ನೀವು ರಿಸರ್ಚ್ ಮಾಡ್ಲಿಕ್ಕೆ ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿ. ಅವನೊಂದು ವಿಷಯ ಹೇಳ್ತಾನೆ, ಹಿಂಗೆ ನಡೆದೋಯ್ತು ಅಂತ, ಅದನ್ನು ಹುಡುಕ್ತೀನಿ, ನೀವು ಹೇಳ್ತಾರದು ನಿಜಾನ ಅಂತ. ಹುಡ್ಕಿದ್ಮೇಲೆ ನಿಜ ಅಂತ ಗೊತ್ತಾಗುತ್ತೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಇನ್ವೆಸ್ಟಿಗೇಷನ್. ಅದು ಏನೇನೇನೋ ಬಿಚ್ಕೊಳ್ಳುತ್ತೆ ಇವತ್ತು. ಸರಿ ಸರ್, ಕೊನೆಯ ಒಂದು ಸೆಗ್ಮೆಂಟು, ಇದನ್ನು ಕೇಳದೆ ಅಂತ ನಾನು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಎರಡೂ ಚಿತ್ರಗಳಲ್ಲಿ, ಸಲಗದಲ್ಲಿ ಆಗಲಿ ಭೀಮಾ ಚಿತ್ರದಲ್ಲಾಗಲಿ, ಮ್ಯೂಸಿಕ್ಕಲ್ಲೇ ನಮ್ಮನ್ನು ಹೇಗೆ ಕ್ಯಾಪ್ಟಿವೇಟ್ ಮಾಡ್ತೀರಾ ನೀವು? ಏನದು ಸೀಕ್ರೆಟ್ ಹೇಳಿ. ನೀವು ಹೇಳಿದ್ರಿ ಆಫ್ ಕ್ಯಾಮ್ರಾ ಮಾತಾಡುವಾಗ, ಒಂದು ಹಾಡು ಹಿಟ್ಟಾಯಿತು ಅಂದರೆ ಅದು ಹೇಗೆ ಹಿಟ್ಟಾಯಿತು ಅಂತ ನಾನು ಯೋಚನೆ ಮಾಡ್ತೀನಿ ಅಂತ. ಚರಣ್ ಅದ್ಭುತವಾದ ಕಂಪೋಸರ್, ಅದರಲ್ಲಿ ಡೌಟೇ ಇಲ್ಲ. ಎಲ್ಲ ಚಿತ್ರಗಳಲ್ಲೂ ಚೆನ್ನಾಗೇ ಮಾಡ್ತಾರೆ ಅವರು. ಅವ್ರ ಎಕ್ಸ್ಪೆರಿಮೆಂಟೇಷನ್ಗೆ ದೊಡ್ಡ ಅಭಿಮಾನಿ ನಾನು. ಬಟ್ ಸಲಗ ಆ್ಯಂಡ್ ಭೀಮಾ ಅಂತ ಬಂದಾಗ ಎಕ್ಸ್ಪೆರಿಮೆಂಟೇಷನ್ ಜೊತೆಗೆ ಕ್ಯಾಚಿಯಾಗೂ ಇರುತ್ತೆ ಹಾಡುಗಳು. ಇದು ಹೇಗೆ ಸರ್? ಒಂದು ಮನೆಗೆ ಒಂದು ಕತೆ ಇರುತ್ತಲ್ಲ, ಹಂಗೆ ಒಂದು ಕತೆಗೆ ಒಂದೊಂದು ಸಾಲುಗಳಿರುತ್ತೆ, ಆ ಸಾಲುಗಳ ಮೇಲೆ ಮ್ಯೂಸಿಕ್ ಮಾಡ್ತೀನಿ ಅಷ್ಟೇ ನಾನು. ಅಂದರೆ ಈಗ ಭೀಮಾ ಕತೆಗೆ ಅಂಥದ್ದೇ ಸಾಲುಗಳು ಬೇಕು ಅಂತ ಅದು ಕೇಳ್ಕೊಳತ್ತೆ, ಸಲಗ ಕಥೆಯಲ್ಲಿ ಅಂಥದ್ದೇ ಸಾಲುಗಳು ಬೇಕು ಅಂತ ಅದು ಕೇಳ್ಕೊಂಡಿತ್ತು. ಅದಕ್ಕೆ ಅದು ನಮಗೆಲ್ಲರಿಗೂ ಹೊಸದು ಅನ್ನಿಸ್ತಾ ಇದೆ. ಅದಕ್ಕೆ ಬೇರೆ ಬೇರೆ ರೂಪ ಕೊಡೋದಕ್ಕೆ ಬರವಣಿಗೆಯಲ್ಲಿ ನಾಗಾರ್ಜುನ ಶರ್ಮಾ, ಸಂಗೀತದಲ್ಲಿ ನಮ್ಮ ಚರಣ್ ಎಲ್ಲ ಸೇರ್ತೀವಲ್ಲಿ, ಅದೆಲ್ಲ ಸೇರಿ ಒಂದು ಸಂಗಮ ಆಗುತ್ತೆ, ಹರ್ಕೊಂಡು ಹೋಗ್ತಾ ಇರತ್ತೆ ಅಷ್ಟೇ. ಬಟ್ ಇದು ಯಾವುದೂ ನೀವು ನಾನೊಂದು ಐಡಿಯಾನ ಕೊಟ್ಟಿದ್ದೀನಿ ಅವ್ರು ಮಾಡ್ತಾರೆ ಅಂತ ಬಿಡೋ ವ್ಯಕ್ತಿಯಲ್ಲ ಅಂತ ನನಗೆ, ಅಂದರೆ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನೀವು ಧುಮುಕ್ಬಿಡ್ತೀರಿ, ಮ್ಯೂಸಿಕ್ಕಲ್ಲಿ ಕೂಡ ನೀವು ಧುಮುಕ್ಬಿಡ್ತೀರಿ ಅಂತ. ಇನ್ಫ್ಯಾಕ್ಟ್ ನೀವು ಹೇಳ್ತಾ ಇದ್ರಿ ಪ್ರತಿ ಹಾಡಿನ ಒಂದೆರಡು ಮೊದಲ ಸಾಲುಗಳು ನೀವೇ ಬರೆದು ಬಿಡ್ತೀರಿ ಅಂತ. ಈ ಡೋಂಟ್ ವರಿ ಚಿನ್ನಮ್ಮ ಹೇಗೆ? ಡೋಂಟ್ ವರಿ ಬೇಬಿ ಚಿನ್ನಮ್ಮ ನಾನೇ ಬರೆದಿದ್ದು ಅದು ಫಸ್ಟೇ. ಹಿಂಗೆ ಬೇಕು ಚರಣ್ ಅಂತ ಹೋದೆ, ಸರ್ ಇದು ಚೆನ್ನಾಗಿದೆ ಸರ್ ಮಾಡೋಣ ಅಂತ. ಅದಾದಮೇಲೆ ಐ ಲವ್ ಯು ಕಣೆ, ಐ ಲವ್ ಯು ಟೂ ಕಣೋ, ಅದು ನಾನೇ ಬರೆದಿದ್ದು. ನನಗೀಗ ಅನ್ನಿಸ್ತಾ ಇದೆ ಕರಿಯ ಲವ್ ಯು ನೀವೇ ಬರೆದಿದ್ದ? ನಾನು ಬರೆದಿದ್ದಲ್ಲ, ನಾಗೇಂದ್ರ ಪ್ರಸಾದ್ ಸರ್. ಕರೆಕ್ಟ್. ಚರಣ್ ಅವ್ರನ್ನ ನೀವು ಯಾವಾಗ ಇನ್ವಾಲ್ವ್ ಮಾಡ್ತೀರಿ ಚಿತ್ರದ ಐಡಿಯಾ ಬಂದಾಗಲೇ? ಹೌದೌದು. ಚರಣ್ ನಿಂಗೊಂದು ವಿಷಯ ಓಡ್ತಾ ಇದೆ ಚರಣ್ ಅಂತ ಫಸ್ಟ್ ಹೇಳ್ಬಿಟ್ಟಿರ್ತೀನಿ. ಸೂಪರ್ ಸರ್ ಅಂದಾಗ ಶುರು ಮಾಡಿರ್ತೀನಿ. ಎಲ್ಲ ಆದಮೇಲೆ ಚರಣ್ ಕರೆದು ಒಂದು ಸತಿ ಹೇಳ್ತೀನಿ, ಅದೆಲ್ಲ ಆದಮೇಲೆ DOP ಕರೆದು ಒಂದು ಸತಿ ಹೇಳ್ತೀನಿ. ಅದಕ್ಕೆ ಮುಂಚೆ ನಾನು ನಮ್ಮ ಅಸೋಸಿಯೇಟ್ಸು ನಮ್ಮ ಟೀಮೆಲ್ಲ ಕೂತ್ಕೊಂಡೆ ಇದು ನನ್ನ ತಲೆಯಲ್ಲಿ ಹಿಂಗೆ ಓಡ್ತಾ ಇದೆ ಅಂತ ಹೇಳ್ತೀನಿ. ಸೊ ಅವಾಗೇನಾಗುತ್ತೆ, ಎಲ್ಲರೂ ಫ್ರೀ ಇದ್ದಾಗ ಅದನ್ನು ಯೋಚನೆ ಮಾಡಿ 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 ಅದೆಲ್ಲ ಹಂಗೆ ಎಪ್ಪುಗಟ್ಟತ್ತೆ. ಒಂದು ಸರಿ ಎಲ್ಲ ಬನ್ನಿ ಅಂತ ಕೂತ್ಕೊಂಡ್ರೆ ಎಲ್ಲರೂ ಒಂದೊಂದು ಐಡಿಯಾ ಥ್ರೋ ಮಾಡ್ತಾರೆ. ಈಗ ನೆಕ್ಸ್ಟ್ ಯಾವುದೋ ಮಾಡೋದು ನಮ್ಮ DOPಗೆ ಹೇಳಿದೆ, ಇದು ಹೆಂಗೆ ಅನಿಸುತ್ತೆ ಅಂದೆ. ಸರ್ ಸಖತ್ತಾಗಿದ್ದು ಅವನೊಂದು ಐಡಿಯಾ ಕೊಟ್ಟ. ಅದಕ್ಕೆ ಮುಂಚೆ ನಾನು ನನ್ನ ಟೀಮ್ ಜೊತೆ ಎಲ್ಲ ಇದು ಮಾಡಿದ್ದೆ. ಟೀಮ್ ಇನ್ ದ ಸೆನ್ಸ್ DOP ಇಸ್ ಆಲ್ಸೋ ಮೈ ಟೀಮ್. ನಾನು ನಮ್ಮ ಅಸೋಸಿಯೇಟ್ಸ್ ಎಲ್ಲ ಕೂತ್ಕೊಂಡು ಮಾತಾಡೋದು ಚೆನ್ನಾಗಿದೆ. ಸರಿ, DOP ಅಂದಾಗ ನನಗೆ ಇದು ಕೇಳಬೇಕು. ಈಗ ಸೂರ್ಯಣ್ಣ ಆಗಲಿ ಅಥವಾ ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಆಗಲಿ, ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಐ ಥಿಂಕ್ ಇಟ್ ಶಾರ್ಟ್ ಇನ್ ದ ಸ್ಟ್ರೀಟ್ ಅಲ್ವಾ ಸರ್? ಇಲ್ಲೇ ಇದೇ ಏರಿಯಾನೇ. ಹೌದಾ? ಜಸ್ಟ್ ಇದೇ ಪಕ್ಕದ. ಸೂಪರ್ ಎಕ್ಸೈಟಿಂಗ್ ಟು ಸೀ ಇಸ್ ನೀವು ಯು ಆರ್ ಎಂಜಾಯಿಂಗ್ ವೆಲ್ ಯು ಆರ್ ಶೂಟಿಂಗ್ ದೋಸ್ ಸಾಂಗ್ಸ್. ಸೊ ಟೆಲ್ ಮಿ, ಈಗ ಒಂದು ಆವತ್ತು
ಇದೆಲ್ಲ ಒಂದು 2-3 ದಿನ ಶೂಟ್ ಮಾಡೋ ಹಾಡುಗಳ ಅಥವಾ 3-4 ದಿನ? 4 ದಿನ ಮಾಡಿದ್ವಿ ಅದು. ಯಾಕಂದರೆ ತುಂಬ ಚಿಕ್ಕ ಚಿಕ್ಕ ರೋಡು, ಅಲ್ಲಿ ಒಂದು ಸಾವಿರ ಜನ ಜೂನಿಯರ್ಸ್ನ ಇಟ್ಕೊಂಡು ಮೂವ್ ಮಾಡಬೇಕು, ಅವ್ರಿಗೆಲ್ಲ ಆರ್ಡ್ರ್ ಮಾಡಿಸ್ಬೇಕು. ಒಬ್ಬೊಬ್ರು ಒಂದು ಭಾಗದಲ್ಲಿ ನಿಂತಿರ್ತೀವಿ, ಎಲ್ಲ ಅಸೋಸಿಯೇಟ್ಸು ನಿಂತ್ಕೊಂಡು ಒಬ್ರ ಮೇಲೆ ಒಬ್ರು ಕಿರ್ಚಾಡ್ತಾ ಇರ್ತೀವಿ, ಅಥವಾ ಫೋನಲ್ಲಿ 2-3 ಕ್ಯಾಮ್ರಾ ಇಟ್ಟಿರ್ತೀವಿ, ಎಲ್ಲ ತೆಗಿಬೇಕು ಅಂತ. ಅದನ್ನು ಎಂಜಾಯ್ ಮಾಡಲೇಬೇಕು ಆ ಜಾಗನ. ಈಗ ಲೈಕ್ ಇಟ್ಸ್ ಎ ಸೆಲೆಬ್ರೇಷನ್ ಟು ಮೀ, ಲೈಕ್ ವಾಟ್ ಎವರ್ ಐ ಶೂಟ್ ಅಲ್ಲ, ನನಗೆ ಇಟ್ಸ್ ಎ ಸೆಲೆಬ್ರೇಷನ್. ನನಗೆ ಎಸ್ ಇಟ್ಸ್ ಕಮಿಂಗ್ ಔಟ್ ಅಂತ. ವಿಚ್ ಇಸ್ ಅ ಗ್ರೇಟ್ ಪಾಯಿಂಟ್ ಯು ಮೇಕ್. ನಿಮಗೆ ಎಂಟೈರ್ ಒಂದು ಫಿಲ್ಮ್ ಮೇಕಿಂಗ್ ಜರ್ನಿಯಲ್ಲಿ ತುಂಬ ಖುಷಿ ಕೊಡೋ ಸಮಯ ಯಾವುದು? ಪ್ರತಿದಿನ ನಾನು ನಗ್ನಗ್ತಾನೆ ಶೂಟ್ ಮಾಡ್ತೀನಿ. ಓನ್ಲಿ ಟೇಕಿಂಗ್ ದ ಇಮೋಷ್ನಲ್ ಸೀನ್ಸ್ ಆ್ಯಂಡ್ ಸೀರಿಯಸ್ ಮ್ಯಾಟರ್ಸ್ನೆಲ್ಲ ಐ ವಿಲ್ ಬಿಕಮ್ ಸೀರಿಯಸ್ ಆ್ಯಂಡ್ ಐ ವಿಲ್ ಬಿಕಮ್ ಮೋರ್ ಎಮೋಷ್ನಲ್ ದೆನ್ ಎನಿಬಡಿ ದೇರ್ ಇನ್ ದ ಸೆಟ್. ದಟ್ ಐ ಜಸ್ಟ್ ಲಿಟ್ರಲಿ ಕ್ರೈ ಆ್ಯಂಡ್ ಟೆಲ್ ದೆಮ್ ದಿಸ್ ಹ್ಯಾಸ್ ಟು ಹ್ಯಾಪನ್ ನೌ, ಪ್ಲೀಸ್ ಡೂ ದಿಸ್ ಅಂತ. ಅರೆ ಹಾಂ. ಅದನ್ನು ಹೇಳುವಾಗ ಈಗ ಭೀಮಾ ಕ್ಲೈಮ್ಯಾಕ್ಸ್ BTS ಅಂತ ಒಂದು ವಿಡಿಯೋನ ನೀವು ಬಿಟ್ಟಿದ್ರಿ ಒಂದು ಕೆಲವು ತಿಂಗಳ ಮುಂಚೆ. ಅದನ್ನು ನಾನು ನೋಡ್ತಾ ಇದ್ದೀನಿ, ನಿಮ್ಮ ಮುಖದಲ್ಲಿ ರಕ್ತ, ಆ ಮೇಕಪ್ಪು, ಒಂದು ಫೈಟ್ ಆದಮೇಲೆ ಬಂದ ಹಾಗಿದೆ, ಕುಂಟ್ತಾ ಇರ್ತೀರಿ. ಇದು ಭೀಮಾ ಆ ಪಾತ್ರ. ಆದರೆ ವಿಜಯ್ ಡೈರೆಕ್ಟರ್ ಬೇರೆ ಇದ್ದಾರಲ್ಲ, ಕೂಗಾಡಬೇಕು, ಕ್ಯಾಮರಾಮನ್ಗೆ ಇಡೀ ಟೀಮ್ಗೆ ಹೇಳಿರಬೇಕು ಏನು ನಡಿಬೇಕು ಅದರಲ್ಲಿ ಅಂತ. ಅದು ಅಷ್ಟಲ್ಲದೆ ನೀವು ಮ್ಯಾನೇಜ್ಮೆಂಟ್ನ ಕೂಡ ಮಾಡ್ತೀರಿ, ಅಲ್ಲಿ ಕ್ರೌಡನ್ನ ಸರ್ಸೋದು ಅದು ಇದು ಅಂತೆಲ್ಲ. ನಾನು ನೋಡ್ತಾ ಇದ್ದೀನಿ, ಇನ್ನೇನು ರೋಲ್ ಮಾಡಬೇಕು ಅಲ್ಲಿವರೆಗೂ ಪಕ್ಕದಲ್ಲಿರೋ ಒಂದು ಲೇಡಿ ಇನ್ಸ್ಪೆಕ್ಟರ್ ಇರುತ್ತೆ, ಅವ್ರಿಗೇನೋ ಹೇಳ್ತಾ ಇದ್ದೀರಿ, ತಿರುಗಿ ರೋಲ್ ಆಗುತ್ತೆ. ಹೌ ಡು ಯು ಮ್ಯಾನೇಜ್ ದಟ್? ಆ್ಯಕ್ಟಿವ್ ಮಾಡಬೇಕು, ಎಮೋಷ್ನಲ್ ಸೀನು ಆ್ಯಕ್ಟಿವ್ ಮಾಡಬೇಕು, ಚಿತ್ರದ ಕ್ಲೈಮ್ಯಾಕ್ಸ್ ಅನ್ನೋ ಪ್ರೆಷರು ಪ್ಲಸ್ ಡೈರೆಕ್ಟು ಮಾಡಬೇಕು. ಅದೆಲ್ರಿಗೂ ಬೇಕು ಸರ್, ಅದು ಪ್ರತಿಯೊಬ್ಬರಿಗೂ ಬೇಕದು. ಅಂದರೆ ಲೈಕ್ ಇಟ್ಸ್ ನಾಟ್ ಕಾಲ್ಡ್ ಅಸ್ ಮಲ್ಟಿ ಟ್ಯಾಲೆಂಟೆಡ್ ಅಂತಲ್ಲ, ಅದು ಇಟ್ಸ್ ನಾಟ್ ಎ ಮಲ್ಟಿ ಟ್ಯಾಲೆಂಟ್ ಅಲ್ಲ, ಇಟ್ಸ್ ಎ ಮ್ಯಾನೇಜ್ಮೆಂಟ್ ಅಗೇನ್. ಮ್ಯಾನೇಜಿಂಗ್ ಎವ್ರಿಥಿಂಗ್ ವಾಟ್ ಯು ವಾಂಟ್ ಟು ಅಚೀವ್ ಅನ್ನೋದಾದರೆ ಯು ಶುಡ್ ಮ್ಯಾನೇಜ್ ಎವ್ರಿಥಿಂಗ್. ಎಲ್ಲ ಕಡೆ ಕಣ್ಣಿರಬೇಕು, ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರಬೇಕು. ಒಂದು ಸಣ್ಣ ಟಾರ್ಗೆಟ್ ಮಿಸ್ ಆದರೂ ಬೇಟೆ ತಪ್ಪಿಸ್ಕೊಂಡ್ಬಿಡುತ್ತೆ. ಟಾರ್ಗೆಟ್ ಕಡೆ ಗಮನ ಇರಬೇಕು, ಅಬ್ಸರ್ವ್ ಮಾಡ್ತಾನೇ ಇರಬೇಕು. ಬಟ್ ಹೌ ಡ್ರೈನಿಂಗ್ ಇಸ್ ಇಟ್? ಡ್ರೈನ್ ಆಗುತ್ತೆ? ಐ ಎಂಜಾಯ್ ಇಟ್, ಐ ಜಸ್ಟ್ ಎಂಜಾಯ್ ಇಟ್ ಆಲ್ವೇಸ್. ನೀವು ಟ್ಯಾಲೆಂಟು ಸ್ಕಿಲ್ಲನ್ನು ನಂಬೋರ, ಹಾರ್ಡ್ ವರ್ಕನ್ನು ನಂಬೋರ? ಹಾರ್ಡ್ ವರ್ಕ್ ಫಸ್ಟ್ ನಂಬ್ತೀನಿ, ತುಂಬ ನಂಬೋದು ನಾನು ಹಾರ್ಡ್ ವರ್ಕ್ನ. ಆ್ಯಕ್ಚುಲಿ ದೇವ್ರನ್ನ ನೀವು ಕಾಣಬೇಕು ಅನ್ನಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು. ನಿಜವಾದ ದೇವ್ರನ್ನ ನೋಡಲೇಬೇಕು, ದೇವ್ರಿದಾನ ಇಲ್ವೋ ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು, ಅವಾಗಲೇ ದೇವ್ರು ಕಾಣಿಸೋದು. ಅದಾದಮೇಲೆ ಟ್ಯಾಲೆಂಟು, ಸೋ ಮೆನಿ ಥಿಂಗ್ಸ್ ವಿಲ್ ಕಮ್. ಅಂದರೆ ನಾನು ಇವತ್ತು ಅದನ್ನು ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ. ನೀವು ಇಳಿದು ಬಿಡ್ತೀರಾ, ಯು ಆರ್ ಸಮನ್ ಹೂ ವಾಂಟ್ಸ್ ಟು ಗೆಟ್ ಹಿಸ್ ಹ್ಯಾಂಡ್ಸ್ ಡರ್ಟಿ ಅಲ್ಲ, ನೀವು ಇಳಿದೇ ಬಿಡ್ತೀರಾ, ಸುಮ್ಮನೆ ಅಲ್ಲಿ ದೂರದಲ್ಲಿ ನಿಂತು ಹೇಳೋದಲ್ಲ, ಧುಮ್ಕೆ ಬಿಡ್ತೀರಾ. ಕೈ ಕೆಸರಾದ್ರೆ ಬಾಯಿ ಮೊಸರು. ಕರೆಕ್ಟ್. ಸರ್, ನನಗೆ ಇದೆರಡನ್ನು ಮಾತ್ರ ಹೇಳಿ. ಈಗ ₹100 ಮಿಕ್ಸ್ ಆಯಿತಾ? ಅಗೇನ್ ಐ ಡೋಂಟ್ ನೋ ವೇರ್ ಯು ಗೆಟ್ ದೋಸ್ ಐಡಿಯಾಸ್. ಐಡಿಯಾನು ಬೊಂಬಾಟು, ಪ್ಲಸ್ ವಾಟ್ ಚರಣ್ ಡಸ್ ಫಾರ್ ದ್ಯಾಟ್. ಅಂದರೆ ಒಂದು ಬಾಬ್ ಮಾರ್ಲಿ ಟೀ ಶರ್ಟ್ ಹಾಕೊಂಡಿರ್ತಾರೆ, ಲಿರಿಕಲ್ಲು ಬಾಬ್ ಬರ್ತಾರೆ, ಬಾಬ್ ಇಸ್ ಔಟ್ ಆಫ್ ಕಂಟ್ರೋಲ್, ಹಾಗೆ ಬರ್ತಾರೆ. ನನಗೆ ಇಷ್ಟೇ ಬೇಕಾಗಿರೋದು. ಈಗ ಚರಣಿಗೆ ಏನು ಹೇಳ್ತೀರಾ ನೀವು? ಆ್ಯಕ್ಚುಲಿ ಅದು ಹೆಂಗಾಯಿತು ಸರ್, ನಾನು ನನ್ನ ಮೈ ಅಸೋಸಿಯೇಟ್ ಇಸ್ ದರ್, ತಂಬಿ ಅಂತ ಇರ್ತಾನೆ. ನಾನು ಅವನ ವಯಸ್ಸೇನಿದೆಯೋ ನಾನು ಅವನಷ್ಟೇ ತರಲೆ, ನಾನು ಅವನಿಬ್ಬರು ತರಲೆಗಳು. ಆ್ಯಕ್ಚುಲಿ ಇನ್ನಿಬ್ಬರು ಸೀರಿಯಸ್ಸು. ಅವನು ಮೌರ್ಯ ಮತ್ತು ನಮ್ಮ ವೀರ ಅಂತಿದ್ದಾನೆ, ಅವರು ಸೀರಿಯಸ್ಸು. ನಾವಿಬ್ಬರು ಹುಟ್ಟು ತರಲೆಗಳು. ಸಾಂಗ್ ಕಂಪೋಸ್ ಮಾಡ್ತಾ ಕೂತಿದ್ವಿ. ಸರಿ, ಅದು ಅಣ್ಣ ₹100 ಮಿಕ್ಸ್ ಅಂತ ಮಾಡೋಣ, ಚೆನ್ನಾಗಿದ್ದಾರ ತಂಬಿ ಅಂದೆ. ಸರಿ, ಅದಾದಮೇಲೆ ಏನು ಅಂದೆ, ₹100 ಮಿಕ್ಸ್, ನೀನು ಗುಡ್ದ ಹೊಡಿತೀನಿ ಫಿಕ್ಸ್ ಅಂತ ಆಯಿತು. ಚರಣ್ಗೆ, ಸರ್ ವಾಟ್ ಈಸ್ ದಟ್ ಗುಡ್ದ ಸಾರ್ ಅಂದ. ಗುಡ್ದ ಚರಣ್ ಐ ವಿಲ್ ಡೂ ಒನ್ ಥಿಂಗ್, ಈಗ ಮಾಡಿಬಿಡೋಣ, ಬಟ್ ಇಟ್ಸ್ ಸೌಂಡಿಂಗ್ ವೆರಿ ಸೂಪರ್ ಸರ್ ಅಂದ. ಆಡ್ಬಿಟ್ಟು ನೋಡೋಣ ಅಂದೆ. ₹100 ಮಿಕ್ಸ್, ನೀನು ಗುಡ್ದ ಹೊಡಿತೀನಿ ಫಿಕ್ಸ್ ಅಂದ. 2 ಡೇಸ್ ಆದಮೇಲೆ ಒಂದು ಗುಡ್ದ ಫೋಟೋ ಕಳಿಸ್ದೆ ಅವನಿಗೆ. ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ಅಂತ. ಒಂದು 6-7 ಗುಡ್ದ ಫೋಟೋ ತೆಗೆದ್ಬಿಟ್ಟು ನೋಡಿದ್ಯಾ ಗುಡ್ದ ಅಂತ ಕಳಿಸ್ದೆ. ಸಾರ್ ಇದ್ದ ಗುಡ್ದ ಹಂಗೆ ಅದು.
ಅಲ್ಲ ಅದು ನನಗೆ ಅದು ಏರೋ ಅಂತ ಗೊತ್ತಿಲ್ಲ, ಬಟ್ ಕ್ಯಾಚಿ ಆಗಿದೆ. ಆ್ಯಂಡ್ ವಾಟ್ ಚರಣ್ ಡಸ್ ವಿತ್ ದ್ಯಾಟ್ ಇಸ್ ಫ್ಯಾಂಟಾಸ್ಟಿಕ್. He is a magician again, like he does a magic. If it is more than a magic ಅನ್ನೋದಾದರೆ he is a creator always. He creates lot of new things. ಐ ಲವ್ ಯು ಕೊನೆ ಮಾಡ್ತೀರಾ, ಅದು ಹಿಟ್ಟು. ಅದರಲ್ಲಿ ಚರಣ್ ಏನೋ ಹಿಂದೂಸ್ತಾನಿಯದೊಂದು ಇದು ಹಾಕಿ. ಸರ್, ಈಗ ಭೀಮ ಒಂದು ಕಥೆಯಲ್ಲಿ ಐ ಲವ್ ಯು ಕಣೆ ಒಂದು ಡ್ಯುಯೆಟ್ ಬರುತ್ತೆ ಅಂತ ಆದರೆ ಅದು ಕಥೆಗೆ ಹೊಂದ್ಕೊಂಡು ಬಂದ್ಬಿಡತ್ತಾ, ಅಥವಾ ಇಲ್ಲ ಒಂದು ಡ್ಯುಯೆಟನ್ನು ಹಾಕಲೇಬೇಕು ಅನ್ನೋ ಒಂದು ಐ ಲವ್ ದ ಸಾಂಗ್. ಈಗ ಸಿನಿಮಾ ಫುಲ್ ಆಫ್ ವಿಷಯಗಳ ಜೊತೆ, ಫುಲ್ ಆಫ್ ಬೇಕಾಗಿರೋ ವಿಷಯಗಳ ಜೊತೆ ಎಂಟರ್ಟೈನ್ಮೆಂಟ್ ಒಂದು ಲೈನ್ ಹೋಗುತ್ತೆ. ಸಿನಿಮಾ ಅಂದಮೇಲೆ ಲವ್ ಇದ್ದೇ ಇರಬೇಕಾಗತ್ತೆ. ಸರಿ, ಯಾರು ಲವ್ ಮಾಡ್ತಾ ಇದ್ದಾರೆ, ಯಾಕೆ ಲವ್ ಮಾಡ್ತಾ ಇದ್ದಾರೆ, ಯಾವ ಜಾಗದಲ್ಲಿ ಲವ್ ಮಾಡ್ತಾ ಇದ್ದಾರೆ, ಅವ್ನು ಏನು ಓದಿದ್ದಾನೆ ಅಂದರೆ ಅವ್ನು ಮ್ಯಾಕ್ಸಿಮಮ್ ಐ ಲವ್ ಕಣೆ ಅಂತಲೇ ಹೇಳೋಕ್ಕೆ ಸಾಧ್ಯ. ಅವಳು ಅಷ್ಟೇ ಐ ಲವ್ ಯು ಟೂ ಕಣೋ ಅಂತ ಹೇಳೋಕ್ಕೆ ಸಾಧ್ಯ. ಸೊ ಲೆಟ್ಸ್ ಮೇಕ್ ಲವ್ ಯು ಕಣೆ ಲವ್ ಯು ಟೂ ಕಣೋ ಅಂತೇಳಿ ಹೇಳಿದೆ. ಈ ಕ್ಯಾರೆಕ್ಟರ್ ಇಷ್ಟೇ ಗೊತ್ತಿರೋದು, ಇಷ್ಟರಲ್ಲೇ ಸಾಂಗ್ ಮಾಡಬೇಕು ಅವನು. ಸೊ ಅದೇ ಐ ಲವ್ ಯು ಕಣೋ ಲವ್ ಯು ಟೂ ಕಣೆ ಆಗಿತ್ತು. ನಿಮಗೆ ಅಭಿಮಾನಿಗಳು ಅಂತ ಹುಟ್ಕೊಂಡಿದ್ದು ಯಾವಾಗ, ಅಥವಾ ನನಗೂ ಅಭಿಮಾನಿಗಳಿದ್ದಾರೆ ಅಂತ ನೀವು ಗುರುತಿಸಿದ್ದು ಯಾವಾಗ? ನಿಮ್ಮ ಅಭಿಮಾನಿಗಳ ಬಗ್ಗೆ ಹೇಳಿ. ಯಾವ ಡೆಮೋಗ್ರಫಿ ಅವರು, ಯಾವ ವಯಸ್ಸಿನವರು? ಬಿಕಾಸ್ ನೀವು ಆಫ್ ಕ್ಯಾಮ್ರಾ ಕೂಡ ಒಂದು ಹೇಳ್ತಾ ಇದ್ರಿ, ತಾಯಂದ್ರ ಏನೋ ಆಶೀರ್ವಾದ ನಿಮ್ಮ ಮೇಲೆ ತುಂಬ ಇದೆ ಅಂತ. ನಿಮ್ಮ ಅಭಿಮಾನಿಗಳ ಬಗ್ಗೆ ಹೇಳೋದಾದರೆ? ಸರ್, ನನಗೆ ತಾಯಿ ಸಮಾನ ನನ್ನ ಅಭಿಮಾನಿಗಳು. ಯಾರು ಏನೇ ಅಂದ್ರೂ ಅವ್ರು ನನ್ನ ಬಿಟ್ಕೊಡ್ಲಿಲ್ಲ. ಅವ್ರ ಕಣ್ಣಿಗೆ ಗೊತ್ತಾಯಿತು ನಾನೇನು ಅಂತ. ಇನ್ನೊಬ್ಬರ ಕಣ್ಣಿಗೆ ನಾನು ಬೇರೆ ಥರ ಕಾಣ್ತಾ ಇದ್ದೆ. ಸೊ ಹಂಗಾಗಿ ಅವ್ರನ್ನ ನಾನು ಬಿಡಲ್ಲ, ಅವ್ರು ನನ್ನ ಬಿಡಲ್ಲ. ಅವ್ರಿಗೆ ಬೇಕಾಗಿರೋ ಸಿನಿಮಾನೇ ಮಾಡ್ತಾ ಇರ್ತೀನಿ ಯಾವಾಗಲೂ. ಅದು ಒಂದು ರೀತಿಯ ಜವಾಬ್ದಾರಿಯೂ ಕೂಡ ನಿಜ. ಆದರೆ ನಿಮ್ಮಲ್ಲಿರೋ ಕ್ರಿಯೇಟರ್ಗೆ ಅದು ಸ್ವಲ್ಪ ತಡೆ ಹಾಕಿದಾಗ ಆಗಲ್ವಾ? ಅಂದರೆ ಫಾರ್ ಎಕ್ಸಾಂಪಲ್, ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳೋದಿತ್ತು, ಮರೆತೋಗಿತ್ತು. ಈಗ ವಿಜಯ್ ಅವರ ಕಡೆಯಿಂದ, ಅವರ ನಿರ್ದೇಶನದ ಕಡೆಯಿಂದ ಮೂರನೇ ಚಿತ್ರ ಬರೋದು ಇದೇ ಒಂದು ಡೊಮೇನ್ನಲ್ಲಿ ಇರುತ್ತಾ, ಅಥವಾ ಒಂದು ಬೇರೆ ರೀತಿಯ ಚಿತ್ರವನ್ನು ಟ್ರೈ ಮಾಡಬೇಕು ಅನ್ನೋ ಆಸೆಗಳಿದೆಯಾ? ಬೇರೆ ಕೂಡ ಖಂಡಿತವಾಗ್ಲೂ ಆಸೆ ಇದೆ, 100% ಇದೆ. ನನಗಿದು ಇನ್ನೊಂದು ಮೆಟ್ಲಾಗಿದೆ. ಸೊ ಮೂರನೇ ಮೆಟ್ಲು ಚೆನ್ನಾಗಿರೋದೆ, ಇನ್ನೂ ಚೆನ್ನಾಗಿರೋ ಮೆಟ್ಲೇ ಮಾಡ್ಕೋಬೇಕಾದ್ರೆ. ಆ್ಯಂಡ್ ವಿಜಯ್ ಅವರು ತಮಗಾಗಿ ಕಥೆಗಳನ್ನು ಮಾಡ್ಕೊಳ್ತಾರಾ, ಅಥವಾ ವಿಲ್ ದೇರ್ ಬಿ ಎ ಡೇ ವೆನ್ ವಿಜಯ್ ವಿಲ್ ಓನ್ಲಿ ವೇರ್ ದಿ ಡೈರೆಕ್ಟರ್ಸ್ ಹ್ಯಾಟ್ with some other star in the... Yeah, I have a story called City Lights ಅಂತ. City Lights. ಚಾಪ್ಲಿನ್ ಅವ್ರದ್ದು ಇದು ಅನ್ಸುತ್ತೆ. ಅಲ್ಲೊಂದು ಅಗೇನ್ ಅನಂತರ ಡಾರ್ಕ್ ಶೇಡ್ ಆಫ್ ಬ್ಯಾಂಗ್ಳೂರ್ನ ಹೇಳಕ್ಕೆ ಹೊಟ್ಟಿದ್ದು. ಐ ಡೋಂಟ್ ನೋ, ಡಾರ್ಕ್ನೆಸ್ಗೆ ಸಿಟಿ ಲೈಟ್ಸ್. ಅದರಲ್ಲಿ ಐ ವಾಂಟ್ ನ್ಯೂ ಕಮರ್ಸ್, ನಾಟ್ ಫಾರ್ ಮೀ. ಅದು ಅರೌಂಡ್ 18 years ಏಜ್, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಅದನ್ನು ತೆಗಿಬೇಕು ಅಂತ ತುಂಬ ಆಸೆ ಇದೆ. ಅದು ಕೂಡ ಟೈಮ್ ಆಗ್ತಾ ಇದೆ, ಗೊತ್ತಿಲ್ಲ ಅದು ಯಾರಿಗೆ ಋಣ ಇದೆ ಅಂತ ಗೊತ್ತಿಲ್ಲ. ಬಹುಶಃ ಟೈಮ್ ಬಂದರೆ ಅದನ್ನು ಹಂಗೆ ಶೂಟ್ ಮಾಡ್ತೀನಿ. ನಾನು ಇವತ್ತು ಕೂಡ ಮಾತಾಡ್ಕೊಂಡು ಬಂದೆ ನಮ್ಮ ಟೀಮ್ ಜೊತೆ. ನಿಮ್ಗೆ ಯಾರನ್ನ ನೀವು ನಂಗೆ ಶೂಟ್ ಮಾಡ್ತಾ ಇದ್ದೀರಲ್ಲ, ಈಗ ಆ್ಯಕ್ಚುಲಿ ನನ್ನ ಅಸೋಸಿಯೇಟ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಕತೆ ಮಾಡೋಕ್ಕೆ ಕೇಳಿದ್ದೀನಿ. ಸೊ ದೇ ನೋ ಮೈ ಪಲ್ಸ್ ಅಲ್ಲ, ನೀವು ಮಾಡಿ ಅಂತ ಹೇಳಿದ್ದೀನಿ. ಅವರೆಲ್ಲ ರೆಡಿ ಆಗಿದ್ದಾರೆ. ಈಗ ಆ ಗ್ಯಾಪಲ್ಲಿ ನಂಗೆ ಟೈಮ್ ಸಿಕ್ಕರೆ 10 days ಶೂಟ್ ಮಾಡ್ತೀನಿ ಅಂತ. ತುಂಬ ಹಾಂಟಿಂಗ್ ನನಗದು ಸ್ಟೋರಿ, ಅದು ವೆರಿ ಹಾಂಟಿಂಗ್. ಶೋರ್. ಸಿಟಿಯ ಡಾರ್ಕ್ ಸೈಡ್ನಲ್ಲಿ ಒಂದು ಲವ್ ಸ್ಟೋರಿ. ಎಸ್. ಓಕೆ, ಕಮಿಂಗ್ ಟು ದಿ ಲಾಸ್ಟ್ ಕ್ವೆಶ್ಚನ್. ಕೋವಿಡ್ ಸಮಯ ಇತ್ತು, ಸಲಗ ಬಂದು ಇಂಡಸ್ಟ್ರಿಯನ್ನು ಮತ್ತೆ ಒಂದು ರೀತಿಯಲ್ಲಿ ಓಕೆ ಒಂದು ಲೈಫನ್ನು ಕೊಡ್ತು ಅಂತ ಕೂಡ ಹೇಳಬಹುದು. ಈಗಲೂ ಕೂಡ ಒಂದು ಅನ್ಫಾರ್ಚುನೇಟ್ಲಿ ಒಂದು ಡಲ್ ಫೇಸಲ್ಲೇ ನಡೀತಾ ಇದೆ. ನಾನೊಬ್ಬ ಅಬ್ಸರ್ವರ್ ಆಗಿ ಹೇಳೋದಾದರೆ, ಸುಮಾರು ದಿನದಿಂದ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಭೀಮಾ ಬಂದು ಇಂಡಸ್ಟ್ರಿಗೆ ಮತ್ತೆ ಒಂದು ಚೇತನವನ್ನು ಕೊಡತ್ತಾ, ಒಂದು ಶಕ್ತಿಯನ್ನು ಕೊಡತ್ತಾ ಅಂತ. ಸ್ಟಂಟ್ ಮ್ಯಾನೋ ಹೀರೋ ಆಗಿಬಿಟ್ಟ ಅಂತ ಅನ್ಸ್ಕೊಂಡಿದ್ದ ಕಾಲದಿಂದ ಈಗ ಅವರ 2 ಚಿತ್ರಗಳು ಕೂಡ ಇಂಡಸ್ಟ್ರಿಯನ್ನು ಸ್ವಲ್ಪ ಅಲ್ಲಾಡಿಸಿ ನಿದ್ದೆಯಿಂದ ಎಬ್ಬಿಸೋ ಒಂದು ಪರಿಸ್ಥಿತಿಗೆ ಬಂದಿದೆ ಅನ್ನೋ ಈ ಜರ್ನಿಯಲ್ಲಿ ಎಷ್ಟು ಖುಷಿ ಇದೆ? ತುಂಬ ಖುಷಿ, ತುಂಬ ಖುಷಿ ಇದೆ ಸರ್. ತುಂಬ ಖುಷಿ ಇದೆ, ಖುಷಿಯಾಗಿದ್ದೀನಿ ಆ ವಿಷಯದಲ್ಲಿ. ಹೌದಲ್ವಾ? ಒಬ್ಬ
ಬೀದಿಲಿ ಹೋಗ್ತಾ ಇದ್ದ ಹುಡುಗ ಇವತ್ತಿಂಥ ಕೆಲಸ ಮಾಡಿದಾನಲ್ಲ ಅನ್ನೋ ಖುಷಿ ಇದೆ. ಬಿಕಾಸ್ ಅಗೇನ್ ಆ್ಯಸ್ ಎನ್ ಅಬ್ಸರ್ವರ್ ನಾನು ಅನ್ಬಯಸ್ಡ್ ಅಬ್ಸರ್ವರ್ ಆಗಿ ಹೇಳಬೇಕು ಅಂದರೆ ಓಕೆ ಭೀಮಾ ಈಗ ಮತ್ತೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರನ್ನ ಕರ್ಕೊಂಬರಲಿ ಅನ್ನೋ ಒಂದು ಭರವಸೆಯಲ್ಲಿದ್ದೀವಿ. ಸೊ ದ್ಯಾಟ್ಸ್ ಅ ಗ್ರೇಟ್ ಲೀಪ್. ಹೌದು, ಗ್ರೇಟ್ ಲೀಪ್. 2000 ಅಂದರೆ ಅಫ್ಕೋರ್ಸ್ ಅದಕ್ಕೆ ಮುಂಚೆನೂ ಶುರುವಾಗಿ ಟಿ ವಿ ಹೌದೌದು ಪಾಪ ಪಾಂಡಲು ಮಾಡಿದ್ರಿ ಅಂತ. ಹೌದು, ಪಾಪ ಪಾಂಡು, ಸಿಲ್ಲಿಲಲ್ಲಿ ಎಲ್ಲ ಮಾಡಿದ್ವಿ. ವಿಚ್ ಐ ಥಿಂಕ್ ಐ ವಿಲ್ ಎಂಡ್ ಇಟ್ ವಿತ್ ಅ ರಿಕ್ವೆಸ್ಟ್, ಕಾಮಿಡಿಯ ಸ್ಪೇಸಲ್ಲೂ ಕೂಡ ಮತ್ತೆ ಏನಾದರೂ ಮಾಡಿ. ನಂಗೆ ತುಂಬ ಆಸೆ ಇದೆ ಸರ್, ನನಗೆ ಕಂಪ್ಲೀಟ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಆಸೆ. ಬಟ್ ಅಗೇನ್ ಮೈ ಫ್ಯಾನ್ಸ್ ನೀಡ್ ದ ಫೈಟ್ಸ್. ಸೂಪರ್. ದೇವಿಯ ಮುಂದೆ ಇದ್ದೀವಿ. August 9th ಚಿತ್ರಮಂದಿರಗಳಿಗೆ ಜನ ಬರಲಿ, ಬಂದು ಭೀಮಾನ ಕೊಂಡಾಡುವಂತಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ದೇವಿ ಹೆಸರಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. 100% ಚೆನ್ನಾಗಾಗತ್ತೆ ಈ ಸಿನಿಮಾ. ಸೂಪರ್.